ವರ್ಷಗಳ ಹಿಂದೆ ಹುಟ್ಟಿ ಬಂದ ಮೇಲೆ ತನ್ನದೇ ಮನೆತನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಅನಿಷ್ಟ ಪದ್ಧತಿಗಳಿಗೆ ಮನಸ್ಸು ನೊಂದು ಹೊರಗೆ ಬಂದು ಈ ಒಂದು ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬಸವಾದಿ ಸೆಂಟರ್ ಕಾಲದಲ್ಲಿ ಬಸವಣ್ಣವರು ಮುಂಚೂಣಿಯಲ್ಲಿ ಇವತ್ತು ನಾವು ಅವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಮಹಾತ್ಮ ಅಂತಕ್ಕಂಥ ಹೆಸರು ಸುಮ್ಮನೆ ಬರೋದಿಲ್ಲ. ಮಹಾತ್ಮ ಗಾಂಧಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ಮಹಾತ್ಮ ಗಾಂಧಿ ಭಗವಾನ್ ಬುದ್ಧ ಮಹಾತ್ಮ ಗೌತಮ್ ಬುದ್ಧ ಅಂತ ಹೇಳಿ ವಿಶ್ವಕ್ಕೆ ಒಂದು ಶಾಂತಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವೇಶ್ವರರು ಅಂತ ಹೇಳಿ ಹೆಸರು ಬರಬೇಕಾದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಕಣ್ಣೀರು ಒದಗಿಸ್ತಕ್ಕಂಥದ್ದು, ಅವರ ಕಷ್ಟದಲ್ಲಿ ಭಾಗಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೂಢನಂಬಿಕೆ, ಕಂದಾಚಾರ ಇವೆಲ್ಲವನ್ನು ಹೋಗಲಾಡಿಸಿ ಒಂದು ಸಮಾಜ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟಬೇಕು. ಎಲ್ಲರೂ ಮಾನವ ಕುಲ ಒಂದೇ ಅಂತಕ್ಕಂಥ ಭಾವನೆಯಿಂದ ಬಸವಣ್ಣವರು 12ನೇ ಶತಮಾನದಲ್ಲಿ ಈಗೇನು ನಾವು ಪಾರ್ಲಿಮೆಂಟ್ ಅಂತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಂತೀವಿ. ಇವತ್ತು ಆ ಸಂವಿಧಾನ ಇದ್ದಿದ್ದರಿಂದಲೇ ಇವತ್ತು ವಿಶ್ವದಲ್ಲಿ ನಮ್ಮ ಭಾರತ ದೇಶ ತಲೆ ಎತ್ತಿ ನಿಂತಿದೆ. ಅದಕ್ಕೆ ಮುಖ್ಯ ಕಾರಣೀಭೂತರು ಯಾರಂದರೆ ಬಸವಣ್ಣವರು. ಬಸವಣ್ಣವರು ತಳಪಾಯ ಸಮಾಜದ ಬುನಾದಿ ಹಾಕಿದರು. ಆ ಪಾರ್ಲಿಮೆಂಟ್ನಲ್ಲಿ ಆಗಿನ ಕಾಲದಲ್ಲಿ ಎಲ್ಲ ಕುರುಬೊಬ್ಬ ಶಾಸಕರನ್ನು ಸೇರಿ ವಚನ ಸಾಹಿತ್ಯದ ಮೂಲಕ ವಚನವನ್ನು ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಅದನ್ನು ಸರಿಯಾದಾಗ ಮಾತ್ರ ಆ ವಚನವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಬಸವಣ್ಣವರ ಸಾಧನೆ, ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಅವರ ಕಾಲದಲ್ಲಿ ಎಂತಿಂಥ ಘಟನೆಗಳಾಗಿರ್ತಕ್ಕಂಥದ್ದು ಕೂಡ ತಾವು ಈಗಾಗಲೇ ನಮ್ಮ ಉಪನ್ಯಾಸಕರು ಹೇಳಿದ್ದಾರೆ ಭಾಳಷ್ಟು ಸವಿಸ್ತಾರವಾಗಿ. ಸಮಯ ಅಭಾವದಿಂದ ನಾನು ಜಾಸ್ತಿ ಮಾತನಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಆಗಲಿಕ್ಕೆ ಕಲಬುರಗಿ ಘಟಕ 2ರಲ್ಲಿ ಇವತ್ತಿನ ದಿವಸ ನಾವು ಬಹಳ ಸುಂದರವಾಗಿ ಭಕ್ತಿ ಶ್ರದ್ಧೆಯಿಂದ ಶ್ರೀ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಹಮ್ಮಿಕೊಂಡು ಈಗಾಗಲೇ ಬಸವಣ್ಣವರ ಮೂರ್ತಿಯನ್ನು ಪೂಜೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯರಾದ ಶ್ರೀ ಶತಸ್ಥಲ ಬ್ರಹ್ಮ ವೀರ ಮಹಾಸಚಿವಾಚಾರ್ಯರು ಚೆಲುವೆಯ ಪೂಜ್ಯರಿಗೆ ನನ್ನ ಅನಂತ ನಮಸ್ಕಾರಗಳು. ಇವರು ಪೂಜ್ಯರಾದ ಶ್ರೀ ಶತಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವ್ಯಕ್ತ ಮಾಡಿದ ಇಬ್ಬರಿಗ ಪೂಜ್ಯರ ಪಾದಕ್ಕೆ ಅನಂತ ನಮಸ್ಕಾರ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡಿ ಹೋಗಿರುವ ಜನಪ್ರಿಯ ಶಾಸಕರಾದ ಹಿರಿಯರಾದ ಯಲ್ಲಪ್ಪ ಪಾಟೀಲರಾಗಲಿ, ಈ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿರುವ ನಮ್ಮ MD ಮೇಡಮ್ ಡಾಕ್ಟರ್ ಸುಶೀಲಾ ಮೇಡಮ್ ಅವರಾಗಲಿ, ಅದೇ ರೀತಿ ನಮ್ಮ ಗಾರ್ಗಿಯವರಾಗಲಿ, ಅದೇ ಸಂಗಮನಾಥ ರಕ್ಷಕಿಯವರಾಗಲಿ, ಅದೇ ರೀತಿ ನಮ್ಮ ಸಂತೋಷ್ ಸಿಯವರಾಗಲಿ, ಸಂತೋಷ್ ಸಿಡಿ ಅವರಾಗಲಿ, ಅವರೆಲ್ಲ ಮುಖ್ಯಸ್ಥರು, ಎಲ್ಲ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು, ಎಲ್ಲ ವರ್ಗದ ಎಲ್ಲ ಕಾರ್ಮಿಕರು ಎಲ್ಲರಿಗೂ ಬಸವ ಜಯಂತಿ ಶುಭಾಶಯ ಕೋರಿ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ ಸಲ್ಲಿಸುತ್ತೇನೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಮಹಾತ್ಮರ ಜಯಂತಿಯಲ್ಲಿ ಭಾಳ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗೋದು ಬಹಳ ಸಂತೋಷ ಅನಿಸುತ್ತೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಮತ್ತು ಬಸವ ಜಯಂತಿ ಇರ್ಬೋದು, ಅಂಬೇಡ್ಕರ್ ಚೌಡಯ್ಯವರು ಇರ್ಬೋದು, ಇವತ್ತು ಸಂತ ಸೇವಾಲಾಲ್ ಜಯಂತಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಪಾಲ್ಗೊಂಡಾಗ ಎಲ್ಲರೂ ಬಹಳ ಅವರಿಲ್ಲದೆ ಒಗ್ಗಟ್ಟಾಗಿ ತಾವು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದ್ರಿಂದ ಬಹಳ ಸಂತೋಷ ಅನಿಸುತ್ತೆ. ಬಹಳ ನಮ್ಮ ಸಂಸ್ಥೆ ಒಂದು ಬಲಗೊಳ್ಳುತ್ತೆ. ಇಂಥ ಒಂದು ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಗೊಳ್ಳುತ್ತದೆ. ಸಣ್ಣ ಬಸವಣ್ಣವರ ವಚನವನ್ನು ತಮ್ಮ ಮುಂದೆ ಹೇಳ್ತೀನಿ. ದೈವಲೋಕ ಮತ್ತು ಮೃತ್ಯುಲೋಕ ಎಂಬುದು ಬೇರೆಲ್ಲ ಕಾಣಿರು,
ಸತ್ಯವನ್ನು ನುಡಿಯುವುದೇ ದೇವಲೋಕ, ನೃತ್ಯವನ್ನು ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಇದು ನನ್ನ ಎಲ್ಲರಿಗೂ ನಾನುಡಿ ಮಾತಾಗಿದೆ. ನೂರಾರು ವಚನಗಳನ್ನು, ಶರಣರ ಬರೆದಿರುವಂಥ ವಚನಗಳನ್ನು ಎಲ್ಲ ಸಂದರ್ಭದಲ್ಲಿ ಪ್ರಸ್ತುತವಾಗಿವೆ. ನಾವು ದೇವರನ್ನು ಹೋಗಬೇಕು ಅಂತ ಹೇಳಿ ಏನೇನೋ ನಾವು ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಇರೋಷ್ಟು ಇದ್ದು ಮಜಾ ಮಾಡೋಣ, ಮುಂದೆ ಏನಾಗುತ್ತೋ ಏನಿಲ್ಲ ಅಂತ ಹೇಳಿ ಮಾತಾಡಿ ಏನೇನೋ ಅನಾಚಾರಗಳನ್ನು ನಾವೆಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಅದು ಶರಣರ ವಚನದಲ್ಲಿ ಈ ರೀತಿ ಹೇಳ್ತಾರೆ, ದೇವಲೋಕ ಮುಕ್ತಿಲೋಕ ಎಂಬುದು ಬೇರಿಲ್ಲ ಕಾಣಿಯು. ನಾವು ಏನು ಇಲ್ಲಿ ಮಾಡ್ತೀವಿ ಅದೇ ನಮಗೆ ದೇವಲೋಕ. ಇಲ್ಲಿ ನಾವು ಚೆನ್ನಾಗಿ ಎಲ್ಲರ ಜೊತೆಗೆ ಒಡನಾಟ ಆಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಬಸವಣ್ಣವರ ಇವತ್ತು ಜಯಂತಿ ಮಾಡ್ತೀರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತೀರಿ, ಅನ್ಯೋನ್ಯವಾಗಿ ತಾವು ಕೂಡಿ ಹಬ್ಬಗಳನ್ನು ಮಾಡ್ತೀವಲ್ಲ ಅದೇ ನಮಗೆ ದೇವಲೋಕ. ಇದೇ ನಮಗೆಲ್ಲ ಒಂದು ಪ್ರಸ್ತುತ ಅಂತ ಶರಣರ ವಚನಗಳಲ್ಲಿ ಸತ್ಯ ನುಡಿಯುವುದೇ ನಮಗೆ ದೇವಲೋಕ. ಇವತ್ತು ಒಂದು ಸುಳ್ಳು ಹೇಳಿದ್ರೆ 10 ಸುಳ್ಳು ಹೇಳಬೇಕಾಗುತ್ತೆ. ಇವತ್ತು ನಮ್ಮ ಹತ್ರ ಅನೇಕ ಕಾರ್ಮಿಕರು ಬರ್ತಾರೆ, ಡ್ರೈವರ್ಸ್ ಬರ್ತಾರೆ, ನಾವೇನೋ ಮಾಡಿಸ್ತಿದ್ವು ಅಂತ ಹೇಳಿ ಬಂದಾಗ ಮತ್ತೊಂದು 4 ಸರಿ ಬರ್ತಾರೆ, ಮತ್ತೊಂದು ಸುಳ್ಳು ಹೇಳಿದಾಗ ನಾವು ಇದ್ದಿದ್ದಂಗೆ ಹೇಳ್ಬಿಡೋದು. ಅದಕ್ಕೆಲ್ಲ ನಮಗೆ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ, ಅಲ್ಲಿ ಮೇಡಮ್ ಹೇಳಿದ್ರು, ನಾನಂತೂ 100 ಕರೆಕ್ಟ್ ಹೇಳ್ಬಿಡ್ತೇನೆ. ಇವತ್ತು ಏನಿದ್ದು ಆಗ್ತೋ ಅದನ್ನು ಕ್ಲಿಯರಾಗಿ ಹೇಳ್ತಾರೆ. ನಮ್ಗೆ ಅಂತಾರೆ, ಯಾಕ್ರಿ ನೋಡಿ ಹಾಗೆ ನೀವು ಸೇರಿಸಿದ ಹೇಳ್ಬಿಟ್ಟು ಏನೋ ಮನಸ್ಸಿಗೆ ಹಚ್ಕೊಂಡಿಲ್ಲ ಅಂತ. ಒಂದ್ಸಾರಿ ಮನಸ್ಸಿಗೆ ಹಚ್ಕೊಂಡು ಇದ್ದಿದ್ದಂಗೆ ಹೇಳಿದ್ರೆ ಕರೆಕ್ಟ್ ಹೇಳಿದ್ರೆ ಅವ್ರಿಗೇನು ಒಂದು ಸ್ವಲ್ಪ ಹೊತ್ತಿಗೆ ಬೇಜಾರಾಗ್ಬೋದು. ಆದರೆ ಮುಂದಿನ ಅವ್ರು ಮತ್ತೆ ಮಾಡ್ತೀವಿ ನೋಡೋದು ತಗೊಂಡು ಬಂದರೆ ಮತ್ತು ಅವ್ರು 10 ಸಾರಿ ತಿರುಗೇಳಿ ಬೇಜಾರಾಗಿ ಮತ್ತು ಆ ಕಡೆಗೆ ಆಗೋದಿಲ್ಲ ಕೆಲಸ, ಮತ್ತಿಷ್ಟು ಕೆಟ್ಟು ಹೋಗುತ್ತೆ. ಅಂಥ ಒಂದು ಪರಿಸ್ಥಿತಿ ಆಗ್ಬಾರ್ದಂತೆ ಹಿಂದೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಅವರ ವಚನದಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ಇವತ್ತು ನಾವೆಲ್ಲರೂ ಭಾಳ ಭಕ್ತಿಯಿಂದ ಗಟ್ಟಿಯಿಂದ ಬೆಳಿಬೇಕಾಗಿದೆ. ಭಾಳ ಒಂದು ಒಬ್ಬರಿಗೊಬ್ಬರ ಸಹಾಯ ಹಸ್ತ ಬೇಕಾಗುತ್ತೆ. ಇವತ್ತು ಮೊನ್ನೆ ಸುರ್ಪುರದಲ್ಲಿ ತಾವು ಪತ್ರಿಕೆಯಲ್ಲಿ ನೋಡಿರ್ಬೋದು, ವಾಟ್ಸಪ್ಪಲ್ಲಿ ನೋಡಿರ್ಬೋದು, ಒಂದು ಪ್ರೈವೇಟ್ ಬಸ್ಸನ್ನು ಅಥವಾ ಒಂದು ಕಾರನ್ನು ಆಕ್ಸಿಡೆಂಟ್ ಆಗಿ ಸುಮಾರು 6-7 ಜನ ಸ್ಥಳದಲ್ಲೇ ಸುಟ್ಟು ಕರಕಲಾಗಿ ಮೃತ್ಯು ಹೊಂದೋದು. ಅದರಲ್ಲಿ ಒಂದು ಮಗು ಉಳಿತು. ಅದರಲ್ಲಿ ಬಸ್ಸಲ್ಲಿ ಏನು ಪ್ರಯಾಣಿಸ್ತಿರುವ ಒಬ್ಬ ಯುವಕ ಆ ಮಗುವನ್ನು ಎತ್ತುಕೊಂಡು ಓಡಿ ಹೋಗುವಂಥ ದೃಶ್ಯವನ್ನು ನಾವು ನೋಡಿದ್ದೀವಿ. ಅಂಥ ಒಂದು ಗುಣಗಳನ್ನು ನಮ್ಮಲ್ಲಿ ಇರಬೇಕು. ಸಹಾಯವನ್ನು ಮಾಡಬೇಕು, ಒಂದು ಜೀವ ಉಳಿಸ್ತೀವಿ. ಇವತ್ತಿನ ದಿವಸ ಮೊನ್ನೆ 4 ದಿವಸ ಆಗಿದೆ ಘಟನೆ ಸುರಪುರದಲ್ಲಿ. ಆ ಮಗುವನ್ನು ಕಾರಣದಲ್ಲಿ ಸಿಕ್ಕಿದ್ದು ಮಗುವಿಗೆ ತೊಗೊಂಡು ಓಡಿ ಬಂದದ್ದು ಇಲ್ಲ, ಅದು ಹೋಗ್ಬಿಡ್ತಿತ್ತು, ಜೀವ ಹೋಗ್ಬಿಡ್ತಿತ್ತು, ಒಂದು ಸಣ್ಣ ಮಗು. ಆ ಒಂದು ನಮ್ಮಲ್ಲಿ ಶ್ರದ್ಧಾ ಭಕ್ತಿ ಬೇಕು ಅನ್ನೋಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಚಾಲಕರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಇವತ್ತು ನೋಡ್ಬೋದು ನಾವು ಇಲ್ಲಿ ನಾನು ಕೂಡ ಒಳಗಡೆ ಬಂದಿದ್ದು ಕೂಡ ಒಳಗಡೆ ಬರೋದಲ್ಲ, ಎಲ್ಲೋ 100 ಬಸ್ಸು ಹೊರಗೆ ಬರ್ತೀವಿ ಹೋಗ್ತೀವಿ, ನಮ್ದೇನು ಕಾರ್ ಬರ್ತಿದ್ವಿ. ಹಾಗಾಗಿ ಇವತ್ತೊಂದು ವೇದಿಕೆಯಿಂದ ಕಾರ್ಯಕ್ರಮದಿಂದ ಇವತ್ತು ಸ್ಪಷ್ಟವಾಗಿ ನಾನು ಕೂಡ ಈ ಕಾರ್ಯಕ್ರಮ ಬಂದಿದ್ದು. ನಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಬರಬೇಕಾದ್ರೆ ನಮ್ಮ ಆಮಂತ್ರಣಗೊಂಡ ಯಾರು ಬಂದಿರಪ್ಪ ಅಂತಂದ್ರೆ ಮಾಂತೇಶ್ ಸ್ವಾಮಿ ಅವರು ಬಂದಿದ್ದರು. ಅವ್ರ ಜೊತೆ ಎಲ್ಲ ಸಂಘಟನೆ ಎಲ್ಲರೂ ಕೂಡ ಬಂದಿದ್ದರು. ಅಪ್ಪರು ಬರಬೇಕು ಈ ಕಾರ್ಯಕ್ರಮಕ್ಕೆ ಇಟ್ಕೊಂಡು ಇಲ್ಲಿ ನೀವು ಇಟ್ಕೊಂಡಿರಿ. ಖರೆ ನಾನು ಕೂಡ ಬರಲಿಕ್ಕೆ ನನಗೆ ಅಭ್ಯಂತರ ಇಲ್ಲ, ಬರ್ತೀನಿ. ಆದರೆ ಏನಪ್ಪ ಅಂತಂದ್ರೆ ನಮ್ಮೂರೇ ಬಸವ ಜಯಂತಿ ಆಚರಣೆ ಮಾಡ್ತಾರೆ ಎಲ್ಲ, ಮತ್ತು ಎಲ್ಲ ಸುತ್ತಮುತ್ತ ಹಳ್ಳಿ ಕರೆದು ಎಲ್ಲ ಕಡೆ ಆಮಂತ್ರಣ ಇರ್ತದೆ. ನಿಮಗೆ ಬೇರೆ ಮತ್ತೆ ಟೈಮಿಂಗು 11:12 ಕೊಟ್ಟಿರಿ. ಹ್ಯಾಂಗೆ ಅಲ್ಲಿ ಅಂತ ನೀರಪ್ಪರು ಬರಲೇಬೇಕು. ಯಾಕಂದ್ರೆ ನನಗೆ ಮತ್ತೆ ಎಲ್ಲ ಇವತ್ತು ಎಲ್ಲ ಚಾಲಕರು ಎಲ್ಲ ರೀತಿಯಲ್ಲಿ ಸಿಬ್ಬಂದಿವರೆಗೂ ಕರ್ಕೊಂಡ್ಬರ್ತೀನಿ, ತಪ್ಪರು ಮಾತು ಕೊಟ್ಟಿರಿ, ಕರ್ಕೊಂಡ್ಬರ್ಬೇಕಂತ ಅವ್ರ ಜವಾಬ್ದಾರಿ ತಂದರು. ಹಿಂಗೆ ಅಂದ್ಕೊಂಡು ನನಗೇನಾಯ್ತು ಆಶ್ಚರ್ಯ ಇತ್ತು. ಇಲ್ಲಿ ಯಾಕೆ ನಾನು ಹ್ಯಾಂಗೆ ಮಾಡಲಿ ಅಂತಂದಾಗ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಮಾತು ಕೊಟ್ಟರೆ ತಕ್ಕ ನಡಿಬೇಕಂತ ನಾವು. ಹಾಗಾಗಿ ಏನಪ್ಪ ಅಂದ್ರೆ 100 ಕಾರ್ಯಕ್ರಮ ಇರ್ತಾವ, ಶುಭ ಕಾರ್ಯಕ್ರಮ ಇದೆ. ಅಲ್ಲಿ ಏನೇ ಒಂದು ಕಾರ್ಯಕ್ರಮ ಕೂಡ ನಾನು ಇಲ್ಲಿ ನೋಡೋಕೆ ಸಾಧ್ಯ ಅಷ್ಟು ಬರಲಿಕ್ಕೆ ಪ್ರಯತ್ನ ಇಲ್ಲಪ್ಪ. ನೀವು ಕಡಾಕಡಿ ಹೇಳಂತಂದಾಗ ನಿಮ್ಮ ಭಕ್ತಿ ಪ್ರೀತಿ ನಾವು ಇವತ್ತು ಕಾರ್ಯಕ್ರಮ ಬರಲು ಸಾಧ್ಯ ಆಗಿತ್ತು. ಹಾಗಾಗಿ ಏನಪ್ಪ ಅಂತಂದ್ರೆ ಬಸವಣ್ಣವ್ರು ಏನಪ್ಪ ಅಂತಂದ್ರೆ ಹೇಳೋ ದೃಷ್ಟಾಂತ ಹೇಳೋ ಉದ್ದೇಶ ಏನಪ್ಪ
ಬಸವಣ್ಣವರು ಎಲ್ಲರೂ ಕೂಡ ಮಹಾತ್ಮರಾಗಿ ದೇವರಾಗಿ ಶರಣರು ಯಾಕೆ ಕೊಡ್ತಾರಂದ್ರೆ ಅವರೆಲ್ಲರೂ ಕೂಡ ನುಡಿದಂತೆ ನಡೆದು ನಡೆದಂತೆ ನುಡಿದರು. ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂತೇಳಿ ಯಾರೇ ಒಬ್ಬರು ಭಕ್ತರು ಬಂದ ಕೂಡಲೇ ಆಯ್ತು ರೀ ನಾವು ಮಾಡೋಂಥ ನಾಳೆ ಕೆಲಸ ಮಾಡೋಣ ನೀವು ಮಾಡೋಂಥ ಎಲ್ಲರೂ ಕೂಡ ಮಾತು ಕೊಡ್ತೀವಿ. ಮರುದಿನ ಆದ್ಮೇಲೆ ಏನು ಹೇಳಿ ಆ ಮಾತು ತಕ್ಕಂತೆ ಯಾರು ಕೂಡ ನಡೀತಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಬಸವಾದಿ ಪ್ರಮೋತ್ತರು ಎಲ್ಲ ಶರಣರೇನ ನುಡಿದಂತೆ ನಡೆದವರು ನಡೆದಂತೆ ನುಡಿದರು. ಒಂದು ಕಡೆ ಹೇಳ್ತಾರೆ ಕೈಲಾಸ ದೊಡ್ಡದಂತ್ರಿ ಕಾಯಕ ದೊಡ್ಡದಂತ, ಕೈಲಾಸ ದೊಡ್ಡದಂತ ಕಾಯಕ ದೊಡ್ಡದಂತ, ಧರ್ಮ ದೊಡ್ಡದಂತ ದಯೆ ದೊಡ್ಡದಂತ, ಅರಿವು ದೊಡ್ಡದಂತ ಆಚಾರ ದೊಡ್ಡದಂತ, ಸನ್ಮಾನ ದೊಡ್ಡದಂತ ಸಂಸ್ಕಾರ ದೊಡ್ಡದಂತ, ಹಣ ದೊಡ್ಡದಂತ ಗುಣ ದೊಡ್ಡದಂತ, ಮನೆ ದೊಡ್ಡದಂತ ಮನಸ್ಸು ದೊಡ್ಡದಂತ, ವಿದ್ಯೆ ದೊಡ್ಡದ ಅನುಭವ ದೊಡ್ಡದಂತ, ನಾವು ಹೇಳೋ ದೊಡ್ಡದು ನಾವು ತಿಳ್ಕೊಂಡು ನಡ್ಕೊಂಡು ಹೋಗೋದು ಬಹಳ ಸರ್ವಶ್ರೇಷ್ಠದ ಅಂತ ಹೇಳುತ್ತಾ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಬಸವಣ್ಣವರ ತತ್ವಗಳ ಆದರ್ಶ ವಚನಗಳು ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಅವರು ಕೂಡ ಕೊಡುಗೆ ಕೊಟ್ಟಿರುವಂಥ ಸಮಾಜಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಏನಂತಂದ್ರೆ ಸಮಾಜಕ್ಕೆ ಚಿಂತೆ ಮಾಡಿ ಈ ಶರೀರ ಏನಂತಂದ್ರೆ ಮನುಷ್ಯ ಕಾರ್ ತಯಾರು ಮಾಡ್ತಾರೆ, ಬಂಗಲೆ ತಯಾರು ಮಾಡ್ತಾರೆ, ದುಡ್ಡು ತಯಾರು ಮಾಡ್ತಾರೆ, ಖರೆ ತಯಾರು ಮಾಡಿದಂಥ ವಸ್ತುಗಳಿಗೆ ಕಿಮ್ಮತ್ತೈತೆ, ಆದರೆ ಮನುಷ್ಯ ಜೀವನ ಕಿಮ್ಮತ್ತಿಲ್ಲ. ಹಾಗಾಗಿ ತಿಳ್ಕೊಂಡು ಬಂದೋಳಿ ಶರೀರಕ್ಕೆ ಈ ನಶ್ವರಕಾಯ ಶರೀರಕ್ಕೆ ಒಂದು ಕಡೆ ಹೇಳ್ತಾರೆ ಹೃದಯಸ್ತಮಾನವೇ ಮುಡುಕೊಳಗದಲ್ಲಿ ಆಯುಷ್ಯ ರಾಶಿಯಲ್ಲಿದ್ದು ಹೋಗೋದನ್ನ ಶಿವನೇ ನೀರಿ ಶಿವನೇ ನೀರಿ ಈ ಜನಗಳಿಗೆಲ್ಲ ಬಹಳ ಜನ 12ನೇ ಶತಮಾನದೊಳಗೆ ಬಹುತೇಕ ಈ ನಾಡು ಹೇಗಿತ್ತು ಅಂತಂದ್ರೆ ಕಲ್ಯಾಣಮಯವಾಗಿತ್ತು, ಬಹಳ ಸಮೃದ್ಧಿಯಿಂದ ಕೂಡಿತ್ತು. ಯಾವುದರೊಳಗೆ ಸಮೃದ್ಧಿಯಿಂದ ಕೂಡಿತ್ತು ಅಂತಂದ್ರೆ ಹಣ ಆಸ್ತಿ ಅಂತಸ್ತಿನಿಂದ ಸಮೃದ್ಧಿಯಿಂದ ಕೂಡಿರಲಿಲ್ಲ, ಹೊರತಾಗಿ ಜ್ಞಾನದಿಂದ ಸಮೃದ್ಧಿಯಾಗಿ ಕೂಡಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕ ಅಂತ ಮಹತ್ತರವಾಗಿರುವಂಥದ್ದು 12ನೇ ಶತಮಾನದೊಳಗೆ ಏನು ಅಂತಂದಿತ್ತು ಅಂತಂದ್ರೆ ಬಸವಣ್ಣನವರು ಎಷ್ಟು ಅದ್ಭುತವಾಗಿರುವಂಥ ಬದುಕನ್ನು ಎಲ್ಲರಿಗೂ ಕೂಡ ತಗೊಂಡು ಬದುಕಿದ್ರು ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಮಹತ್ತರವಾಗಿರುವಂಥ ಸಂದೇಶವನ್ನು ಜಗತ್ತಿಗೆ ಕೊಟ್ಟರಲ್ಲ. 12ನೇ ಶತಮಾನದೊಳಗೆ ಸುಮ್ಮನೆ ನಿಮಗೆ ಗೊತ್ತಿರಲಿ, ಒಬ್ಬರಿಗೂ ಕೂಡ ದುಡಿಲಾರದೆ ಬದುಕುವಂತ ವ್ಯಕ್ತಿಗಳಿರಲಿಲ್ಲ. ಎಲ್ಲರೂ ಕೂಡ ದುಡಿದೇ ತಿನ್ನಬೇಕನ್ನುವಂಥ ಸತ್ಯ ಸಂಕಲ್ಪದ ಮೇರೆಗೆ ಎಲ್ಲರೂ ಕೂಡ ಬದುಕಿದ್ರು ಅಂತಂದ್ರೆ 12ನೇ ಶತಮಾನ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಬಸವಣ್ಣನವರು ಬಾಗೇವಾಡಿ ಒಳಗಷ್ಟೇ ಅಲ್ಲ, ಬಸವ ಕಲ್ಯಾಣದೊಳಗಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದೊಳಗಷ್ಟೇ ಅಲ್ಲ, ಕನ್ನಡ ನಾಡಿನೊಳಗಷ್ಟೇ ಅಲ್ಲ, ಮಹಾರಾಷ್ಟ್ರದೊಳಗಷ್ಟೇ ಅಲ್ಲ, ಭಾರತದೊಳಗಷ್ಟೇ ಅಲ್ಲ, ಭಾರತ ದೇಶವನ್ನು ಹೊರತುಪಡಿಸಿ ಬೇರೆ ದೇಶವಾಗಿರುವಂತ ಲಂಡನ್ನ ಥೇಮ್ಸ್ ನದಿಯ ತೀರದೊಳಗೆ ಬಸವಣ್ಣನವರ ಮೂರ್ತಿ ಅನಾವರಣಗೊಳ್ಳುತ್ತದೆ ಅಂತಂದ್ರೆ ಅವರ ತತ್ವಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರೆಷ್ಟು ಅದ್ಭುತವಾಗಿರುವಂತ ಬದುಕನ್ನು ಎಲ್ಲರಿಗೂ ತಗೊಂಡು ಬದುಕಿದ್ರು ಅಂತಂದ್ರೆ ನಿಮಗೆ ಸುಮ್ಮನೆ ಹೇಳೋದಾದ್ರೆ ಬಸವಣ್ಣವರ ಮಾತುಗಳನ್ನ ಪಾಪ ಅವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದ್ರು, ಮುಂಜರು ಕೂಡ ಹೇಳಿದ್ರು, ಶಾಸಕರು ಕೂಡ ಹೇಳಿದ್ರು, ಅಧ್ಯಕ್ಷರು ಕೂಡ ಹೇಳಿದ್ರು. ಒಂದೆರಡು ಮಾತುಗಳನ್ನ ಆಡಿ ನಿಮ್ಮ ಕಡೆ ಬರುವಂತ ಪ್ರಯತ್ನ ನಾನು ಮಾಡ್ತೇನೆ. ಬಹುತೇಕ ಈಗಿನ ಸಮಾಜದೊಳಗ 12ನೇ ಶತಮಾನ ಮತ್ತು 21ನೇ ಶತಮಾನದೊಳಗೆ ವ್ಯತ್ಯಾಸಗಳೇನು ಅಂತಂದ್ರೆ ಬಹುತೇಕ ಅವರು ಜಾತಿ ಮೇಲೆ ಬದುಕ್ತಿರ್ಲಿಲ್ಲ, ಹೊರತಾಗಿ ನೀತಿ ಮೇಲೆ ಬದುಕ್ತಿದ್ರು. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ದುರ್ದೈವ ಏನು ಮಾಡತ್ತೀವಿ ಅಂತಂದ್ರೆ ಜಾತಿ ಅನ್ನುವಂಥದ್ದು ಅಂಟುಕೊಂಡು ನಾವೆಲ್ಲರೂ ಕೂಡ ಬದುಕಾತೀವಿ. ಬಸವಣ್ಣನವರು ಕೇವಲ ವೀರಶೈವ ಲಿಂಗಾಯತರಿಗಷ್ಟೇ ಮೀಸಲಾಗಿರುವಂತ ಮಹಾತ್ಮರಲ್ಲ. ಬಹುತೇಕ ಭಾರತ ದೇಶದೊಳಗೆ ಬದುಕುವಂತ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನದ ಬದುಕನ್ನ ಬದುಕಿ ಎಲ್ಲರಿಗೂ ಕೂಡ ಅಧ್ಯಾತ್ಮದ ಬೆಳಕನ್ನ ಚೆಲ್ಲಿ ಹೋದವರು ಬಸವಣ್ಣನವರು. ಅವರು ಎಲ್ಲರಿಗೂ ಕೂಡ ಸೀಮಿತ ಅದರ, ಎಲ್ಲಾ ವರ್ಗದವರಿಗೂ ಕೂಡ ಸೀಮಿತ ಅದರ. ಯಾಕಂದ್ರೆ ಅವರ ಬದುಕಿನ ಉದ್ದೇಶ ಏನಾಗಿತ್ತು ಅಂತಂದ್ರೆ ಎಲ್ಲರೂ ಸಮೃದ್ಧಿಯಿಂದ ಬದುಕಬೇಕು, ಎಲ್ಲರೂ ಸಮಾನತೆಯಿಂದ ಬದುಕಬೇಕು, ಎಲ್ಲರೂ ಕೂಡ ಕಾಯಕ ಮಾಡಿನೇ ಬದುಕಬೇಕನ್ನುವಂತ ಅರ್ಥದ ಬದುಕು ಅವರದಾಗಿತ್ತು. ನಿಮಗೆ ಇನ್ನೂ ಹತ್ತಿರವಾಗಿ ಹೇಳೋದಾದ್ರೆ ಈ ರೀಲಿಗೂ ಮತ್ತು ರಿಯಲಿಗೂ ಬಹಳ ವ್ಯತ್ಯಾಸ ಇದೆ. ನಾವು ಮೊಬೈಲಲ್ಲಿ ನೋಡುವಂತ ರೀಲ್ಸಿಗೂ ರಿಯಲಿಗೂ ಬಹಳ ವ್ಯತ್ಯಾಸ ಅದ. ಬಹುತೇಕ ನಾವೆಲ್ಲರೂ ಕೂಡ ರೀಲ್ಸ್ ಪ್ರಿಯರಾಗತ್ತೀವಿ ವಿನಃ ರಿಯಲ್ ಪ್ರಿಯರಾಗ್ತಾ ಇಲ್ಲ. ಸುಮ್ಮನೆ ನಿಮಗೆ ಹೇಳೋದಾದ್ರೆ ಸುಮಾರು ವರ್ಷಗಳ ಹಿಂದೆ ಏಣಿಗೆ ಬಾಳಪ್ಪ ಅಂತ ತಿಳ್ಕೊಂಡು ಈ ನಾಡಿನೊಳಗೆ ಪ್ರಸಿದ್ಧವಾಗಿರುವಂತ ಪಾತ್ರಧಾರಿ ನಾಟಕದೊಳಗೆ ಬಸವಣ್ಣನವರ ಪಾತ್ರ ಹಾಕಿದ್ದ ಅಂತಂದ್ರೆ 12ನೇ ಶತಮಾನದ ಬಸವಣ್ಣನವರೇ ಮತ್ತೆ ಮರಳಿ ಬಂದಾರ ಅನ್ನುವಷ್ಟರ ಮಟ್ಟಿಗೆ ಪಾತ್ರವನ್ನ ಧರಿಸ್ತಾ ಇದ್ದ ಅಂತ. ಸುಮ್ಮನೆ ನಿಮಗೆ ನಾನು ಹೇಳಕ್ ಹೊಂಟಿದ್ದೇನೆಂದ್ರೆ ರಿಯಲ್ ಹೀರೋ ಯಾರು, ರೀಲ್ ಹೀರೋ ಯಾರು ಅಂತ ನಾನು ಹೇಳಾಕ್ತೇನೆ. ಕೇವಲ 3 ತಾಸು ನಟನೆ ಮಾಡುವಂತ ಹೀರೋಗಳಿಗೆ ಈಗಿನ ಜಗತ್ತು ಮಾಯವಾಗುತ್ತಾ ಇದೆ. ಆದ್ರೆ ಈ ದೇಶಕ್ಕಾಗಿ ನಾಡಿಗಾಗಿ ಸದಾಕಾಲ ತಮ್ಮ ಬದುಕನ್ನ ಅರ್ಪಣೆ ಮಾಡಿಕೊಂಡವರು ಅದಾರಲ್ಲ, ಬಹುತೇಕ ಅವರನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡೋದ್ರೊಳಗೆ ಇಂದಾಮುತ್ತ ನೋಡಾತೀವಿ. ಒಂದು ಫೋಟೋಗ ಸೀಮಿತವನ್ನಾಗಿ ಮಾಡಾತೀವಿ ವಿನಃ ಅವರ ವಿಚಾರಧಾರೆಗಳನ್ನ ನಾವೆಲ್ಲರೂ ಕೂಡ ಜೀವನದೊಳಗೆ ಅಳವಡಿಸ್ಕೊಳ್ತಾ ಇಲ್ಲ. ಏಳಿಗೆ
ಬಾಳಪ್ಪನವರು ಬೈಲ ಹೊಕ್ಕಲದೊಳಗೆ ಒಂದು ನಾಟಕ ಇರ್ತದೆ. ಅಂದ್ರೆ 12ನೇ ಶತಮಾನದೊಳಗಿರುವಂತ ಅನುಭವ ಮಂಟಪದ ಮೇಲೆ ಇರುವಂತ ನಾಟಕ ಎಲ್ಲ ರಾತ್ರಿ ಎಲ್ಲ ಮುಗಿತದ. ಮುಗಿದಾದ ನಂತರದೊಳಗೆ ಏಳಿಗೆ ಬಾಳಪ್ಪನವ್ರು ಏನ್ ಮಾಡ್ತಾರ ಅಂತಂದ್ರೆ ಬಹಳ ಸುಪ್ರಸಿದ್ಧವಾಗಿರುವಂತ ಒಬ್ಬ ಕಲಾವಿದರು ಏನ್ ಮಾಡ್ತಾರ ಅಂದ್ರೆ ಮಾರನೇ ದಿವಸ ಬೆಳಗಿನ ಜಾವ ಎದ್ದು ಕೂಡಲೇ ಅಲ್ಲೇ ನಾಟಕದ ಕಂಪ್ನಿ ಮುಂದಿರುವಂತ ಒಂದು ಹೋಟೆಲ್ದಾಗ ಹೋಗಿ ಚಾ ಕುಡಿತಿರ್ತಾರೆ. ಬಹಳ ಲಕ್ಷ ಇಟ್ಕೊಂಡು ಕೇಳ್ರಿ. ಹೋಟೆಲ್ ಮುಂದ್ಗಡೆ ಹೋಗಿ ಕುತ್ಕೊಂಡು ಚಾ ಕುಡಿಬೇಕಾದ್ರೆ ಹೋಗೋರು ಬರೋರೆಲ್ಲ ಏನಂತಿರ್ತಾರ ಅಂತಂದ್ರೆ ಅಲ್ಲೋಡ್ರಲ್ಲಿ ಬಸವಣ್ಣವ್ರು ಚಾ ಕುಡಿಯತಾರ ಅಂತ ತಿಳ್ಕೊಂಡು ಹೇಳ್ತಾರ. ಅಲ್ಲೋಡ್ರಲ್ಲಿ ಬಸವಣ್ಣವ್ರು ಚಾ ಕುಡಿಯತಾರ ಅಂತಂದ ಕೂಡಲೇ ಇದು ಏಳಿಗೆ ಬಾಳಪ್ಪನವ್ರ ಕಿವಿಗೆ ಬೀಳ್ತದೆ. ಬಿದ್ದಿರುವಂತ ಗಳಿಗೆ ಒಳಗೆ ಏಳಿಗೆ ಬಾಳಪ್ಪನವರು ಕುಂತಿರುವಂತ ಕುರ್ಚಿ ಮೇಲೆ ನಿಂತ್ಕೊಂಡು ಕೈದಾಗ ಇಟ್ಕೊಂಡಿರುವಂತ ಕಪ್ ಕೆಳಗಿಟ್ಟು ಅವತ್ತವರು ಪ್ರಮಾಣ ಮಾಡ್ತಾರೆ. ಏನಂತ ಪ್ರಮಾಣ ಮಾಡ್ತಾರೆ ಅಂದ್ರೆ ಬಹುತೇಕ ನನ್ನ ಬದುಕಿನೊಳಗೆ ನನ್ನಿಂದ ನನಗೆ ಬೆಲೆ ಇಲ್ಲ, ಹೊರತಾಗಿ ಬಸವಣ್ಣನವರ ಪಾತ್ರದಿಂದ ನನಗೆ ಬೆಲೆ ಇದೆ ಅನ್ನುವಂತ ಮಾತನ್ನ ತಲೆ ಒಳಗೆ ಇಟ್ಕೊಂಡು ನಾನು ಸಾಯೋತನೂ ಕೂಡ ಹೋಟೆಲಿನ ಮೆಟ್ಟಿಲು ಏರಂಗಿಲ್ಲ, ಹೋಟೆಲ್ದಾಗ ಕಾಲಿಡಂಗಿಲ್ಲ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಸಾಯೋವರೆಗೂ ಕೂಡ ಹೋಟೆಲ್ದೊಳಗೆ ಕಾಲಿಡಲಾರ್ದವ್ರು ಯಾರು ಅಂತಂದ್ರೆ ಏಳಿಗೆ ಬಾಳಪ್ಪನವರು. ಇವರು ನಿಜವಾಗಿರುವಂತ ಹೀರೋಗಳು. ಅಂದ್ರೆ ಸಮಾಜದೊಳಗೆ ಆದರ್ಶವಾಗಿ ಬದುಕ ಮೇಲೆ ಅಷ್ಟೇ ಗೌರವ ಬರ್ತದೆ, ಕಂಡಕ್ಟರ್ ಮೇಲೂ ಕೂಡ ಅಷ್ಟೇ ಗೌರವ ಬರ್ತದೆ. ಯಾಕಂತಂದ್ರೆ ಬಹುತೇಕ ಸಾಲುಗಳು ನೋಡಿದಾಗೆಲ್ಲೂ ಕೂಡ ನನಗೆ ಯಾರು ನೆನಪಾಗೋದು ಅಂದ್ರೆ ಬಸವಣ್ಣವ್ರು ನೆನಪಾಗ್ತಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ತಿಳ್ಕೊಂಡು ಬಹುತೇಕ ಅಂತ ದಯೆ ಎನ್ನುವಂಥದ್ದು ರೂಢಿ ಇಟ್ಟುಕೊಂಡು ನಿರ್ಜೀವಿಯಾಗಿರುವಂತ ಬಸ್ಸಿಗೂ ಕೂಡ ಪ್ರಾಣಿಗಳ ಮೇಲೆ ದಯೆ ಎನ್ನುವಂತ ಸಂದೇಶವನ್ನು ನೀವು ಕೊಟ್ಟಿರಿ ಅಂತಂದ್ರೆ ಬಹುತೇಕ ಅದು ಬಹಳ ದೊಡ್ಡ ಕಾರ್ಯ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಸ್ಮರಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಇಲಾಖೆ ಅಂದ್ರೆ ಸಾರಿಗೆ ಇಲಾಖೆ ಅಂದ್ರೆ ಇದು ಬಹಳ ಕಷ್ಟದ ಕೆಲಸ. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ ಸರ್ಕಾರದ ಎಲ್ಲ ಇಲಾಖೆ ಒಳಗೂ ಕೂಡ ಅತಿ ಹೆಚ್ಚು ಪೇಸೆನ್ಸ್ ಹೊಂದುವಂತ ಮತ್ತು ಹೊಂದಬೇಕಾಗಿರುವಂತ ಇಲಾಖೆ ಅಂತಂದ್ರೆ ಅದು ಸಾರಿಗೆ ಇಲಾಖೆ ಅನ್ನುವಂಥದ್ದನ್ನ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಯಾಕಂದ್ರೆ ಒಂದೇ ತಾಸಿನೊಳಗೆ 100 ನಮೂನಿ ಮಂದಿಗೆ ನೀವು ಬಸ್ ಸ್ಟ್ಯಾಂಡ್ ನೋಡಿರ್ತೀರಿ. ಒಂದೇ ತಾಸಿನೊಳಗೆ ಬಸ್ ಸ್ಟ್ಯಾಂಡ್ ಒಳಗೆ 1000 ಮಂದಿ 1000 ತರ ಮನಸ್ಥಿತಿ ಇರುವಂತ ಜನರಿಗೆ ನೀವು ನೋಡಿರ್ತೀರಿ. ಆ ಎಲ್ಲ ಜನರಿಗೂ ಕೂಡ ಸಂಭಾಳಿಸುವಂತ ಸಾಮರ್ಥ್ಯ ನಿಮಗಿದೆಯಲ್ಲ, ಬಹುತೇಕ ನೀವು ಬಹಳ ಶ್ರೇಷ್ಠ ಕಾಯಕದೊಳಗಿದ್ದೀರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಟ್ಟಾರೆ ನಾವು ಕೂಡ ಅಷ್ಟೇ ಪ್ರಜಾಪ್ರಭುತ್ವ ವಿಶ್ವಗುರು ಸಮಾನತವಾಗಿ ಮಾನವವಾದಿಯವರ ಬಸವಣ್ಣವರ ಜಯಂತಿಯ ಶುಭಾಶಯಗಳು. ಈಗಾಗಲೇ ಎಲ್ಲರೂ ಬಸವಣ್ಣವರ ಬಗ್ಗೆ ವಿವರವಾಗಿ ಮಾತನಾಡಿದರು. ಆದರೆ ಎರಡು ಮಾತುಗಳನ್ನು ಈಗಾಗಲೇ ಹೇಳಿದ್ರು ಸಹ ಪುನರುಚ್ಚನೆ ಮಾಡಲು ಇಷ್ಟಪಡುತ್ತೇನೆ. ಅದರಲ್ಲಿ ಮೊದಲನೆಯದು ಕಾಯಕವೇ ಕೈಲಾಸ, ಎರಡನೆಯದು ನುಡಿದಂತೆ ಮನೆ. ಕಾಯಕವೇ ಕೈಲಾಸ ಅಂದರೆ ಕೆಲಸವೇ ದೈವರಂತ ಭಾವಿಸಬೇಕು ಅಂತ. ನಾವು ಮನೆಗಳಲ್ಲಿ ದೈವ ಪೂಜೆ ಮಾಡುವಾಗ ಶಾರೀರಿಕವಾಗಿ ಅಥವಾ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಬಹಳ ನಿಷ್ಠೆಯಿಂದ ಪೂಜೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಸಹ ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ, ಅದರ ಜೊತೆಗೆ ಭಯ, ಸಮಾನತೆ ಅನ್ನೋ ಭಾವನವನ್ನು ಒಂದು ಕೆಲಸವನ್ನು ಮಾಡಿದಾಗ ಮಾತ್ರ ನಿಜವಾಗ್ಲೂ ನಾವು ದೇವರನ್ನು ನೋಡುವಂಥ ಸಮಾನ ಆಗುತ್ತೆ. ಇದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯವಾಗಿ ಚಾಲನಾ ಸಿಬ್ಬಂದಿಯವರು ಎಷ್ಟು ಮಟ್ಟಿಗೆ ಉತ್ತಮ ಉದಾಹರಣೆ ಅಂದರೆ ಬಿಸಿಲು, ಮಳೆ, ಚಳಿ ಅನ್ನುವಂಥ ಯಾವುದು ಏನೇ ವಾತಾವರಣ ಇದ್ರೂ ಸಹ ಸಾರ್ವಜನಿಕರಿಗೆ ಸತತವಾಗಿ ಸೇವೆ ಸಲ್ಲಿರುವುದರಲ್ಲಿ ನಿರತರಾಗಿದ್ದಾರೆ. ಅದು ಅಲ್ಲದೆ ಹಿಂದಿನ ಕಾಲದಲ್ಲಿ ನಾವು ಯಾರಾದರೂ ಒಂದು
ನಾವು ಮಾಡುವ ಕೆಲಸದಲ್ಲಿ ಪಾರದರ್ಶಕ